ಇತ್ತೀಚೆಗೆ ಬೇರೆ ದೇಶಗಳಿಂದ ಬಂದಿರೋಂತಹ ಹಿಂದಿ ಅವರ ಕಾಟ ಜಾಸ್ತಿ ಆಗಿದೆ. ಸೊ ಒಂದು ವಿಡಿಯೋ ನೋಡಿದೆ ಇವಾಗ. ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ಬೆಂಗಳೂರಲ್ಲಿ ನಾವಿಲ್ಲ ಅಂತಂದರೆ ಇಡೀ ಬೆಂಗಳೂರೇ ಖಾಲಿ ಆಗುತ್ತೆ, ನಮ್ಮಿಂದನೇ ಬೆಂಗಳೂರು ನಡೀತಾ ಇರೋದು, ಇನ್ ಕೇಸ್ ಅದು ಕರ್ನಾಟಕ ನಡೀತಾ ಇರೋದು ಅಂತ. ಸೊ ಕನ್ನಡ ಮಾತಾಡು ಅಂತ ಕೇಳಿದ್ದಕ್ಕೆ ನಾನು ಮಾತಾಡಲ್ಲ, ಅದೇನು ಮಾಡ್ಕೊತೀಯ ಮಾಡ್ಕೊ ಹೋಗು ಅಂತ ಹೇಳ್ದೆ. ಸೊ ಅದಾದಮೇಲೆ ಕನ್ನಡ ಪರ ಸಂಘದ ಹೋರಾಟಗಾರರು ಬರ್ತಾರೆ, ಅವನಿಗೆ ಬುದ್ಧಿವಾದಗಳನ್ನ ಹೇಳಿ ಅವನ ಕಡೆಯಿಂದ ಸಾರಿ ಕೇಳಿಸ್ತಾರೆ. ತುಂಬ ಘಟನೆಗಳು ಈ ಥರ ನಡೆದಿದ್ದಾವೆ. ರೂಪೇಶ್ ಸರ್ ಕೂಡ ತುಂಬ ಘಟನೆಗಳಲ್ಲಿ ಇನ್ವಾಲ್ವ್ ಆಗಿ ಜೈಲಿಗೆಲ್ಲ ಹೋಗಿ ಸ್ಟೇಷನ್ಗಳಿಗೆಲ್ಲ ಹೋಗಿ ಓಡಾಡಿ ಬಂದಿರ್ತಾರೆ. ನಮಗೆ ಅರ್ಥ ಆಗಲಿರೋದು ಏನು ಅಂತ ಅಂದರೆ, ಈ ಥರ ಮಾತಾಡ್ತಾರೆ, ಸಾರಿ ಕೇಳ್ತಾರೆ. ಸಾರಿ ಕೇಳಿದ ತಕ್ಷಣ ಅವರಿಗೆ ಕನ್ನಡದ ಮೇಲೆ ಅಭಿಮಾನ ಬಂದುಬಿಡ್ತು ಅಂತ ನಾವು ನಂಬಬೇಕಾ, ಅಥವಾ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾರೆ, ಅವರು ಸಾರಿ ಕೇಳೋದ್ರಿಂದ ಏನಾಗ್ಬೋದು, ಏನಾಗ್ಬಿಡ್ತು ಅನ್ನೋ ಒಂದು ಇಂಟೆನ್ಷನಿಂದನೂ ಅವ್ರು ಸಾರಿ ಕೇಳಿರ್ಬೋದಲ್ವಾ.